ಬೇಸಿಗೆಯಲ್ಲಿ ಬೂದುಗುಂಬಳಕಾಯಿ ಜ್ಯೂಸು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಇದು ಭೂಮಿಯ ಮೇಲೆ ಅತ್ಯಂತ ಹೆಚ್ಚು ಪ್ರಾಣಿಕ್ ಎನರ್ಜಿ ಹೊಂದಿರುವ ಸಾತ್ವಿಕ ಆಹಾರ ಪದಾರ್ಥ. ಸಾತ್ವಿಕ ಆಹಾರ ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಂದ್ರೆ ನಮ್ಮ ದೇಹದಲ್ಲಿ ಹೀಲಿಂಗ್ ಏನಾಗುತ್ತೆ ಅಲ್ಲ, ಈ ಹೀಲಿಂಗ್ ಆಗಲು ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದನ್ನು ವೈಜ್ಞಾನಿಕವಾಗಿ ಬೆನಿನ್ ಕ್ಯಾಸ ಹಿಸ್ಪಿಡ ಅಂತ ಕರೀತಾರೆ. ಬೂದುಗುಂಬಳಕಾಯಿಯನ್ನು ಕುಷ್ಮಾಂಡ, ಪೇಠ, ಆಸ್ಗಾರ್ಡ್ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇದರ ಹೆಸರಲ್ಲೇ ಶಕ್ತಿ ಅಡಗಿದೆ. ಕುಷ್ಮಾಂಡ ಅಂದ್ರೆ ಟೈನಿ ಎಗ್ ಆಫ್ ಎನರ್ಜಿ ಎಂದರ್ಥ. ಇದು ವಾತನಾಶಕ ಮತ್ತು ಪಿತ್ತಶಾಮಕ ಗುಣ ಹೊಂದಿದೆ. ಅದಕ್ಕೆ ಇದು ವಾತ ಮತ್ತು ಪಿತ್ತ ಸಮಸ್ಯೆ ಇದ್ದವರಿಗೆ ತುಂಬಾನೇ ಒಳ್ಳೆಯದು. ಆದ್ರಿಂದಲೇ ಇದು ಬೇಸಿಗೆಯಲ್ಲಿ ಕುಡಿಯಲೇಬೇಕಾಗಿರ್ತಕ್ಕಂಥ ಡಿಟಾಕ್ಸ್ ಜ್ಯೂಸು. ಬೇಸಿಗೆಯಲ್ಲಿ ಹೀಟ್ ಸ್ಟ್ರೋಕ್ ಆದಾಗ ಮೂಗಿನಿಂದ ರಕ್ತಸ್ರಾವ ಆಗುತ್ತಿದ್ರೆ ಈ ಜ್ಯೂಸು ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ. ಇದು 96% ನೀರಿನ ಅಂಶ ಹೊಂದಿದೆ ಮತ್ತು 100 ಗ್ರಾಂ ರಾ ಆಶ್ಗಾರ್ಡ್ನಲ್ಲಿ 13 ಕ್ಯಾಲರೀಸ್, 0.2 ಗ್ರಾಂ ಪ್ರೋಟೀನು, 2.8 ಗ್ರಾಂ ಕಾರ್ಬ್ಸ್, 0.1 ಗ್ರಾಂ ಫ್ಯಾಟ್, 30 ಮಿಲಿಗ್ರಾಂ ಕ್ಯಾಲ್ಸಿಯಂ, 20 ಮಿಲಿಗ್ರಾಂ ಫಾಸ್ಫರಸ್, 14% ಆಫ್ ಡೈಲಿ ರಿಕ್ವೈರ್ಡ್ ವಿಟಮಿನ್ ಸಿ. ದಿನಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಸಿಯಲ್ಲಿ 14% ನಮಗೆ ಈ ಬೂದುಗುಂಬಳಕಾಯಿ ಜ್ಯೂಸ್ನಿಂದಾನೇ ಸಿಗುತ್ತೆ. ಆಮೇಲೆ 8% ದಿನಕ್ಕೆ ಬೇಕಾಗಿರ್ತಕ್ಕಂಥ ರೈಬೋಫ್ಲಾವಿನ್ ಅಂದ್ರೆ ವಿಟಮಿನ್ B2 ಸಿಗುತ್ತೆ. ಆಮೇಲೆ 6% ದಿನಕ್ಕೆ ಬೇಕಾಗಿರ್ತಕ್ಕಂಥ ಸತು ಸಿಗುತ್ತೆ, ಜಿಂಕ್ ಸಿಗುತ್ತೆ. ಮತ್ತು ಐರನ್, ಮ್ಯಾಗ್ನೀಷಿಯಂ, ಕಾಪರ್, ಮ್ಯಾಂಗನೀಸ್, ಸೆಲೆನಿಯಂ, ಸೋಡಿಯಂ ಹೀಗೆ ಇನ್ನೂ ಹಲವಾರು ಪೋಷಕಾಂಶಗಳು ಇರುತ್ತವೆ. ಈ ಎಲ್ಲಾ ಮಿನರಲ್ಗಳು ಎಲೆಕ್ಟ್ರೋಲೈಟ್ಸ್ಗಳಾಗಿ ಕೆಲಸ ಮಾಡುತ್ತವೆ. ಈ ಎಲೆಕ್ಟ್ರೋಲೈಟ್ಸ್ ನಮ್ಮ ದೇಹದಲ್ಲಿ ಫ್ಲೂಯಿಡ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತವೆ. ಅಂದ್ರೆ ನಮ್ಮನ್ನು ಟಯರ್ಡ್ ಫೀಲ್ ಆಗಲು ಬಿಡುವುದಿಲ್ಲ, ನಮ್ಮನ್ನು ಎನರ್ಜೆಟಿಕ್ ಆಗಿಡುತ್ತವೆ. ಈ ಆಸ್ಗಾರ್ಡ್ ಜ್ಯೂಸು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದುಕೊಳ್ಳೋದಕ್ಕಿಂತ ಮೊದಲು ನಮ್ಮ ದೇಹದಲ್ಲಿ ಸಮಸ್ಯೆಗಳು ಉಂಟಾಗಲು ಕಾರಣ ಏನು ಅಂತ ತಿಳಿದುಕೊಳ್ಳೋಣ. ನಾವು ಜಂಕ್ ಫುಡ್ಡು, ಪ್ರೊಸೆಸ್ಡ್ ಆಹಾರ ಪದಾರ್ಥಗಳು, ರಿಫೈನ್ಡ್ ಆಹಾರ ಪದಾರ್ಥಗಳನ್ನು ತಿಂದಾಗ ನಮ್ಮ ದೇಹ ಇವುಗಳನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಆಗಲ್ಲ. ನಮ್ಮ ಸಣ್ಣ ಕರುಳಿನಲ್ಲಿ ಚಿಕ್ಕ ಚಿಕ್ಕ ವಿಲ್ಲೈಗಳಿರುತ್ತವೆ. ಈ ವಿಲ್ಲೈಗಳಲ್ಲಿ ಜೀರ್ಣ ಆಗದೇ ಇರತಕ್ಕಂಥ ಆಹಾರ ಪದಾರ್ಥಗಳು ಅಂಟಿಕೊಳ್ಳುತ್ತವೆ. ಸ್ವಲ್ಪ ಸಮಯದ ನಂತರ ಈ ಆಹಾರ ಪದಾರ್ಥ ಚಿಕ್ಕ ಕಣಗಳಾಗಿ ಪರಿವರ್ತನೆಯಾಗುತ್ತವೆ ಮತ್ತು ಇವು ನಮ್ಮ ಬ್ಲಡ್ ಸ್ಟ್ರೀಮ್ನಲ್ಲಿ ಹೀರಿಕೆಯಾಗುತ್ತವೆ. ಇವು ಕಲ್ಮಶಗಳು, ಟಾಕ್ಸಿನ್ಸ್. ಈ ಟಾಕ್ಸಿನ್ಸ್ ನಮ್ಮ ಆರ್ಟರೀಸ್ನಲ್ಲಿ ಅಂಟ್ಕೊಂಡ್ರೆ ಬ್ಲಾಕೇಜ್ ಅಂತ ಹೇಳ್ತಾರೆ. ಈ ಟಾಕ್ಸಿನ್ಗಳು ನಮ್ಮ ಕಿಡ್ನಿಯಲ್ಲಿ ಸಿಕ್ಬಿದ್ರೆ ಸ್ಟೋನ್ ತಯಾರಾಗುತ್ತವೆ. ನಮ್ಮ ವಿಂಡ್ ಪೈಪ್ನಲ್ಲಿ ಅಂಟ್ಕೊಂಡ್ರೆ ಅಸ್ಥಮಾ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು 80%ಕ್ಕಿಂತ ಹೆಚ್ಚು ರೋಗಗಳು ನಮಗೆ ನಮ್ಮ ಎರಡನೇ ಬ್ರೇನ್ ಅಂತ ಕರೆಸಿಕೊಳ್ಳುವ ಗಟ್ನಿಂದ, ಅಂದ್ರೆ ನಮ್ಮ ಕರುಳಿನ ಆರೋಗ್ಯ ಕೆಟ್ರೆ, ಅಂದ್ರೆ ನಮ್ಮ ಕರುಳಿನಲ್ಲಿ ಕಲ್ಮಶಗಳು ಹೆಚ್ಚಾದ್ರೆ ಬರುತ್ತವೆ. ಒಂದು ವೇಳೆ ನಮಗೆ ಡಯಾಬಿಟಿಸ್, ಮಧುಮೇಹ ಇದೆ ಅಂದ್ರೆ ನಮ್ಮ ಕೋಲಾನ್, ನಮ್ಮ ಕರುಳು ಕ್ಲೀನ್ ಇಲ್ಲ ಎಂದರ್ಥ. ಕ್ಯಾನ್ಸರ್ ಇದ್ರೆ ನಮ್ಮ ಕರುಳು ಕ್ಲೀನ್ ಇಲ್ಲ ಎಂದರ್ಥ. ಸೋರಿಯಾಸಿಸ್ ಇದ್ರೆ ನಮ್ಮ ಕರುಳು ಕ್ಲೀನ್ ಇಲ್ಲ ಎಂದರ್ಥ. ನಮಗೆ ಯಾವುದೇ ಲೈಫ್ ಸ್ಟೈಲ್ ಡಿಸೀಸ್ ಇದ್ರೂ ಕೂಡ ಏನಂತಂದ್ರೆ ನಮ್ಮ ಕರುಳಿನಲ್ಲಿ ಟಾಕ್ಸಿನ್ಸ್, ಕಲ್ಮಶಗಳು ತುಂಬಿಕೊಂಡಿವೆ ಎಂದರ್ಥ. ಆಯುರ್ವೇದ ಕೂಡ ಹೇಳುತ್ತೆ ನಮ್ಮ ಕರುಳು ಸ್ವಚ್ಛ ಇದ್ರೆ ನಮಗೆ ಯಾವುದೇ ರೋಗ ಬರಲು ಸಾಧ್ಯವಿಲ್ಲ ಅಂತ. ಈ ಬೂದುಗುಂಬಳಕಾಯಿ ಜ್ಯೂಸು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ ಇದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಕರುಳಿನಲ್ಲಿ ಅಂಟುಕೊಂಡಿರ್ತಕ್ಕಂಥ ಎಲ್ಲಾ ಕಲ್ಮಶಗಳನ್ನು, ಟಾಕ್ಸಿನ್ಸ್ಗಳನ್ನು, ಹೊಲಸನ್ನು ಹೊರಗೆ ಎಳೆದುಕೊಂಡು ಬರುತ್ತೆ. ಹೀಗೆ ಈ ಜ್ಯೂಸು ಎರಡನೇ ಬ್ರೇನ್ ಅಂತ ಕರೆಸಿಕೊಳ್ಳುವ ನಮ್ಮ ಕರುಳನ್ನು ಸ್ವಚ್ಛ ಮಾಡೋದಷ್ಟೇ ಅಲ್ಲ, ನಮ್ಮ ಬುದ್ಧಿಶಕ್ತಿಯನ್ನು ಕೂಡ ಏನಂತಂದ್ರೆ ಹೆಚ್ಚಿಸುತ್ತೆ. ಈ ಜ್ಯೂಸು ಕುಡಿಯುತ್ತಾ ಬಂದ್ರೆ ಕೆಲವೇ ದಿನಗಳಲ್ಲಿ ಇದರ ಪ್ರಭಾವ ಅನುಭವಿಸಬಹುದು. ನಮ್ಮ ಕರುಳು ಕ್ಲೀನ್ ಆಗುತ್ತಾ ಹೋದಂತೆ ನಮ್ಮ ಎನರ್ಜಿ ಲೆವೆಲ್ ಹೆಚ್ಚುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲ, ಮಧುಮೇಹ ಇದ್ರೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಹೆಚ್ಚು ರಕ್ತದೊತ್ತಡ ಇದ್ರೆ ಅದು ಕಡಿಮೆ ಆಗುತ್ತೆ. ಕ್ಯಾನ್ಸರ್ನಂತಹ ರೋಗಗಳು ಬರುವುದೇ ಇಲ್ಲ. ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಅಲ್ಸರ್ಗಳನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ. ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ನಿವಾರಿಸುತ್ತೆ. ಈ ಜ್ಯೂಸು ನ್ಯಾಚುರಲ್ ಬ್ಲಡ್ ಥಿನ್ನರ್ ಆಗಿ ಕೂಡ ಕೆಲಸ ಮಾಡುತ್ತದೆ.
ಮಾನಸಿಕ ಕಾಯಿಲೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಯಾಕೆಂದರೆ ಇದು ಕೂಲಿಂಗ್ ಎಫೆಕ್ಟ್ ಹೊಂದಿರೋದ್ರಿಂದ ನಮ್ಮ ಮೆದುಳನ್ನು ಮತ್ತು ನರಗಳನ್ನು ಶಾಂತಗೊಳಿಸಿ ಚೆನ್ನಾಗಿ ನಿದ್ರೆ ತರುತ್ತದೆ. ಇದು ಅಪಸ್ಮಾರ, ಆತಂಕ, ಖಿನ್ನತೆ, ನಿದ್ರಾಹೀನತೆ, ನರರೋಗಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ಎಲ್ಲಾ ಒತ್ತಡಗಳನ್ನು ನಿಭಾಯಿಸಲು ನಮ್ಮಲ್ಲಿ ಶಕ್ತಿ ಬರುತ್ತದೆ. ಯಾವುದೇ ವಿಷಯದ ಬಗ್ಗೆ ಕ್ಲಾರಿಟಿ ಹೆಚ್ಚುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಈ ಜ್ಯೂಸು ದಿನಾಲು ಕುಡಿಸಿದ್ರೆ ಅವರ ಇಂಟೆಲೆಕ್ಟ್ ಹೆಚ್ಚುತ್ತದೆ, ಅಂದ್ರೆ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಯಾವುದೇ ರೀತಿಯ ಬ್ಲೀಡಿಂಗ್ ಅಂದ್ರೆ ಮೂಗಿನಿಂದ ರಕ್ತಸ್ರಾವ ಆಗಿರ್ಬೋದು, ಬ್ಲೀಡಿಂಗ್ ಪೈಲ್ಸ್ ಆಗಿರ್ಬೋದು, ಈ ಜ್ಯೂಸು ಏನಂತಂದ್ರೆ ರಕ್ತಸ್ರಾವ ನಿಲ್ಲಿಸುವ ಗುಣ ಹೊಂದಿದೆ. ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ಈ ಜ್ಯೂಸು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬೇಸಿಗೆಯಲ್ಲಿ ರೆಗ್ಯುಲರ್ ಆಗಿ ಕುಡಿದ್ರೆ ನಮ್ಮ ದೇಹ ಮತ್ತು ಮನಸ್ಸು ರಿಲ್ಯಾಕ್ಸ್ ಆಗಿರುತ್ತದೆ. ನಮ್ಮ ಜೀವನೀಯ ಶಕ್ತಿ ಹೆಚ್ಚಿ ದೇಹ ರೆಜುವಿನೇಟ್ ಆಗುತ್ತದೆ. ವಾತ ಮತ್ತು ಪಿತ್ತ ಪ್ರಕೃತಿಯವರಿಗೆ ಅಮೃತದ ಹಾಗೆ ಕೆಲಸ ಮಾಡುತ್ತದೆ. ಇನ್ನು ಕಫ ಪ್ರಕೃತಿಯವರು ಕುಡಿಬೇಕಾದ್ರೆ ಸ್ವಲ್ಪ ಕರಿಮೆಣಸಿನ ಪುಡಿ ಸೇರಿಸಿ ಕುಡಿಬೇಕು. ಒಟ್ಟಾರೆಯಾಗಿ ನಮ್ಮ ಸಂಪೂರ್ಣ ದೇಹವನ್ನು ಡಿಟಾಕ್ಸ್ ಮಾಡಿ, ಕ್ಲೀನ್ ಮಾಡಿ ಹೊಸ ಶಕ್ತಿ ತುಂಬುತ್ತದೆ, ಸಾತ್ವಿಕ ಗುಣ ಹೆಚ್ಚಿಸುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.